ಸೆಂಟ್ರಲ್ಲಿ ಕೂದಲೇಟಾಗಿ ಬಿಡ್ತೀನಿ. ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಇಂದ ಅಲ್ಲಿವರೆಗೂ ನಿಮ್ಮ ಜಗ ಅಂತ ಇರಬೇಕು. ಇವತ್ತು ದೇಶಹಳ್ಳಿಯಲ್ಲಿ ಈ ಭಾಗದಲ್ಲಿ ಒಳ್ಳೆ ರಸ್ತೆಗಳನ್ನ ಮಾಡಬೇಕು, ಯರಗೋಳ್ ವಾಟರ್ನ ಈ ಭಾಗ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ರಾಜನ್ ಅವರ ಮತ್ತು ಮುಖಂಡರಾಗಿರ್ತಕ್ಕಂಥ ವೆಂಕಟರಾಮಣ್ಣು ಮತ್ತು ಈ ಭಾಗದ ಆದಿನಾರಾಯಣ ಆದಿಯಾಗಿ ಎಲ್ಲ ಮುನಿಕೃಷ್ಣ ಆದಿಯಾಗಿ ಎಲ್ಲ ಮುಖಂಡರ ಒತ್ತಾಯದ ಮೇರೆಗೆ ಎಲ್ಲ ಮುಖಂಡರು ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದ ಮುಖಂಡರ ಒತ್ತಾಯದ ಮೇರೆಗೆ ಇವತ್ತು 1.5 ಇಂದ 2 ಕೋಟಿ ರೂಪಾಯಿಗಳನ್ನ ದೇಶಹಳ್ಳಿಗೆ ಹಾಕಿದ್ದೇವೆ. ಇಡೀ ದೇಶಹಳ್ಳಿ ಇತಿಹಾಸದಲ್ಲಿ ಇದುವರೆಗೂ ಕೂಡ 2 ಕೋಟಿ ರೂಪಾಯಿಗಳನ್ನ ಒಂದು ಸರಿ ಎಲ್ಲಿ ಕೊಟ್ಟಿಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿಂದ ತಮಿಳುನಾಡು ತನಕ ರಸ್ತೆ ಹೋಗ್ತದೆ. ಒಂದು ಬಂಗಾರಪೇಟೆಯಿಂದ ಹೋದ್ರೆ ಕಾಮಸಮುದ್ರ ಬಲಮಂದೆ ಮತ್ತು ಕೃಷ್ಣಗಿರಿ ಹೋಗ್ತದೆ. ಈ ಕಡೆ ತೊಪ್ಪನಹಳ್ಳಿ, ಆಮೇಲೆ ತೊಪ್ಪನಹಳ್ಳಿ ಆದ್ಮೇಲೆ ಬಂಗಾರನಾಥ ಹೀಗೆ ಕೂಡ ಹೋಗ್ತದೆ. ಹೀಗೆ ಈ ರಸ್ತೆ ಆಂಧ್ರ ತಮಿಳು ಎರಡಕ್ಕೂ ಸೇರೋದ್ರಿಂದ ಮುಂದಿನ ನಿರ್ಮಾಣಗಳಲ್ಲಿ ಇಲ್ಲಿ ಟ್ರಾಫಿಕ್ ಹೆಚ್ಚಿಗೆ ಆಗ್ತದೆ ಅಂತೇಳಿ ವಿಶೇಷ ಒತ್ತು ಕೊಟ್ಟು ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ಡಬಲ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ಪುರಸಭೆ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಲ್ಲಿ ದೇಶದಲ್ಲಿ ಇವತ್ತು 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ಅಂದ್ರೆ ಈ ರಸ್ತೆ 2 ಕಡೆ ಡ್ರೈನ್ ಮಾಡಿ, ಸೆಂಟ್ರಲ್ ಮೀಡಿಯನ್ ಮಾಡಿ, ಲೈಟ್ಗಳನ್ನ ಪ್ರೊವೈಡ್ ಮಾಡಿ, ಈ ನೀರನ್ನು ತಗೊಂಡೋಗಿ ಆ ಕಡೆ ತೇಲ್ಸೋ ತನಕ ಮಾಡಿ, ಜೊತೆಗೆ ಸಂಪೂರ್ಣ ಸಿಮೆಂಟ್ ರಸ್ತೆ ಆ ಮೈನ್ ರೋಡ್ ಇಂದ ರೈಲ್ವೆ ಗೇಟ್ ತನಕ ಸಂಪೂರ್ಣ ಸಿಮೆಂಟ್ ರಸ್ತೆಯನ್ನು ಮಾಡಿ, ಎಲ್ಲರ ಮನೆಗಳು ನೀರು ಡ್ರೈನಲ್ಲಿ ಹೋಗುವಂತೆ ಮಾಡಿ, ಹೊಸ ಡ್ರೈನೇಜ್ಗಳನ್ನು ಮಾಡೋದಕ್ಕೆ ಇವತ್ತು 1.5 ಕೋಟಿ ರೂಪಾಯಿ. ಮತ್ತು ಎಲ್ಲೆಲ್ಲಿ ಮೈನಾರಿಟೀಸ್ ಕಾಲೋನಿ ಇದೆ ಅಲ್ಲಿ ಇವತ್ತು 30 ಲಕ್ಷ ರೂಪಾಯಿ ರಸ್ತೆಗೆ ಈ ಭಾಗದಲ್ಲಿ ಮೊನ್ನೆ ನಾನು ಈ ಸ್ಥಳ ಪರಿಶೀಲನೆ ಮಾಡಿದಾಗ 2-3 ಸ್ಥಳದಲ್ಲಿ ಸಿಮೆಂಟ್ ರಸ್ತೆ ಇರಲಿಲ್ಲ, ಅದಕ್ಕೆ 30-40 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಇವತ್ತು ಈ ದೇಶಹಳ್ಳಿಗೆ 2 ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಅಭಿವೃದ್ಧಿ ಕೊಟ್ಟಿದ್ದೇನೆ. ಕಾಮಗಾರಿ ಚಾಲನೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಗ್ರಾಮದ ಮುಖಂಡರುಗಳು ಬಂದು ವಿನಂತಿಯನ್ನು ಮಾಡಿ ನಮಗೆ ಒಂದು 2 ವಿನಾಯಿತಿ ಕೊಡಿ ಎಂದು ಮನವಿ ಮಾಡಿದ್ರ ಮೇರೆಗೆ ಕಾನೂನಲ್ಲಿ ಅವಕಾಶ ಇಲ್ಲಾದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ 2 ಅಡಿಗಳನ್ನು ಕಡಿಮೆ ಮಾಡಿ ಇವತ್ತು ಇವರಿಗೆ ಇಲ್ಲಿ ಅನುಕೂಲವನ್ನು ಮಾಡಿ ಡ್ರೈನು, ರೋಡು, ಮೀಡಿಯನ್ ಇಷ್ಟನ್ನು ಸೇರಿಸಿ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಈ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸುಮಾರು 22 ಕೋಟಿ ಏನು ಹಾಕಿದ್ವಿ, ಅದರಲ್ಲಿ ಈ ಗ್ರಾಮದಲ್ಲಿ ಕೂಡ ಪೈಪ್ಲೈನ್ ಹಾಕಿ ಯರಗೋಳ್ ನೀರನ್ನ ಈ ಗ್ರಾಮಕ್ಕೆ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಸ್ಥಳ ಪರಿಶೀಲನೆ ಬಂದು ನಾನು ನಮ್ಮ ಮುಖಂಡರು ಎಲ್ಲ ನೋಡಿದ್ದೇವೆ. ಈಗ ಅವರನ್ನ ಈ ಗ್ರಾಮದ ಯಾರ್ಯಾರು ಮನೆಗಳಿದ್ದಾರೆ ಅವರನ್ನು ಕೂಡ ಮನವೊಲಿಸಿ ಕೆಲಸವನ್ನು ಮಾಡಿ
ಅವ್ರಿಗೂ ಸಹಾಯ ಮಾಡಿ ಜೊತೆಗೆ ಸರ್ಕಾರಿ ಕೆಲಸ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಟ್ ಈ ಭಾಗದಲ್ಲಿ ಈ ಕೆಲಸವನ್ನ ಒತ್ತಾಯ ಮಾಡಿದಂತ ರಾಜನ್ ಮತ್ತು ವೆಂಕಟರಾಮಣ್ಣ ಸಹಕಾರ ಕೊಟ್ಟಂತ ಎಲ್ಲ ಮನೆಯ ಮಾಲೀಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ.